ಬಹಳ ಸಂತೋಷ. ಕರ್ನಾಟಕ ಭವನ ನಮ್ಮ ಎಲ್ಲ ರಾಜ್ಯದ ಜನತೆಯ ರಾಯಬೇರಿಯಾಗಿ ಎಲ್ಲ ಪಕ್ಷದ ಮುಖಂಡರು ಕೂಡ ಇದೊಂದು ದೊಡ್ಡ ಅನುಕೂಲವಾಗಿ ಚರ್ಚೆಗಳು ನಡೆದು ಇಲ್ಲಿಂದ ಹೋಗಿ ಕೆಲಸ ಮಾಡೋರಿಗೆ ಅನೇಕ ಸಲಹೆಗಳಿದ್ದಾರೆ. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು ಸೂಕ್ತ ಅಂತ ನಾನು ಭಾವಿಸ್ಕೊಂಡು ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಬೆಲೆ ಏರಿಕೆ ವಿರುದ್ಧ. ಇವತ್ತು ರಸ್ತೆ ತಡೆ ಮಾಡಿ ಏನಾಯ್ತು थोड़ा यार नीचे कर लो माइक दबा लो अंदर को ಏನಾಯ್ತು ಮಂಜು ಸರ್ ಮೈಕ್ ಓಕೆ. ಆದ್ರೆ ಈ ಟೋಲ್ ಬೆಲೆ ಎಲ್ಲ ಯಾಕೆ ಜಾಸ್ತಿ ಆಗ್ತದೆ? ಟೋಲ್ ಬೆಲೆ ಅದನ್ನ ಯಾಕೆ ಅವರು ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ? ಟೋಲ್ ಬೆಲೆ ಹಿಂದೆ ಡೀಸೆಲ್, ಪೆಟ್ರೋಲು, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾರೆ, ಅದಕ್ಕೆ ಯಾಕೆ ಅವ್ರಿಗೆ ಪ್ರೊಟೆಸ್ಟ್ ಮಾಡ್ತಾರೆ? ಹಾಗೂ ನಾವು ಜನಪ್ರತಿನಿಧಿಗಳು ತಾನೆ, ಅವು ಹಾಲು ನೀರು ಎಲ್ಲ ಮಾಡ್ತಾ ಇದ್ವಿ. ಅದಕ್ಕೆ ಯಾರಿಗ ಅನುಕೂಲ ಆಗ್ತಾ ಇದೆ? ರೈತರಿಗೆ ಅನುಕೂಲ ಆಗ್ತದೆ. ರೈತರ ಬದುಕನ್ನು ನಾವು ನೋಡ್ಬೇಕಲ್ಲ. ರೈತರು ಪಾರ್ಟಿ ಅಂತ ಬರೀ ಹಸಿರು ಟವಲ್ ಹಾಕೋಬೇಕು ಸಾಕ? ಅವ್ರು ರಾಜಕೀಯ ಉಳಿಸ್ಕೋಬೇಕು, ಮಾಡಲಿ. ಬಟ್ ಅದೇ ತರ ಬೇರೆಯವ್ರಿಗೂ ಕೂಡ ಅವರು ರೈತರಿಗೂ ಸಹಾಯ ಮಾಡಬೇಕಲ್ಲ. ಎಲ್ಲ ರೈತರೆಲ್ಲ ನಮ್ಮ ಊರುಗಳ ಹೋದಾಗೆಲ್ಲ ನಮಗೆ ಹೊಡಿಲಿಲ್ಲ ಸದ್ಯ. ಎಲ್ಲ ಪಾಪ ಎಲ್ಲ ಹಸುಗಳನ್ನೆಲ್ಲ ಮಾರಬಹುದು. ಸಿದ್ದರಾಮಯ್ಯ ಅವರು ಹೆಚ್ಚಾಗ್ತಾ ಇದೆ, ಹಾಗಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಹೇಳ್ತಾ ಇದಾರೆ ಅಷ್ಟೇ. ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಇನ್ನ ಕಡಿಮೆ ಇದೆ. ಸರ್, ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಮುಖ್ಯವಾಗಿ ಪರಿಷತ್ ಸದಸ್ಯರ ನಾಮನಿರ್ದೇಶನದ ಅಂತಿಮ ಇವತ್ತಾಗುತ್ತೆ. ಯಾರನ್ನ ನಾಮನಿರ್ದೇಶನ ಮಾಡೋದು? ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅವ್ರನ್ನ ಭೇಟಿ ಮಾಡಿ. ನಾನು ಬಂದಿದ್ದೆ, ನಾನು ಭೇಟಿ ಮಾಡಿದ್ದೆ. ಅವ್ರು ಬಂದು ಅವ್ರ ತಪ್ಪೇನಿದೆ? ನಾವು ಕಾಂಗ್ರೆಸ್ ಕಚೇರಿ, ನಮ್ಮ ದೇವಸ್ಥಾನ ನಾವು ಹೋಗ್ತೀವಿ, ನಮ್ಮ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ತೀವಿ. ತಪ್ಪೇನಿದೆ? ಪರಿಷತ್ ಸ್ಥಾನ ಖಂಡಿತ ಚರ್ಚೆ ಮಾಡಬೇಕು. ಇನ್ನು ಚರ್ಚೆ ಬಂದಿಲ್ಲ, ಬಂದಾಗ ಖಂಡಿತ ಮಾತಾಡ್ತೀವಿ. ಸರ್, ಈಗ ಬೇರೆ ಯಾರು ಭೇಟಿ ಮಾಡಿದ್ರೆ ಸರ್? ಈಗ ಹೋಗ್ತಾ ಇದ್ದೀವಿ, ನಮ್ಮ ಇರಿಗೇಷನ್ ಮಿನಿಸ್ಟರ್ ಭೇಟಿ ಮಾಡಿದ್ರೆ, ನಾನು ಬಿಜೆಪಿ ಮತ್ತೆ ಜೆಡಿಎಸ್ ಮಧ್ಯೆ ಒಡಕು ಮೂಡ್ತಾ ಇದೆ. ನಿನ್ನೆ ಆದಂತ ಪ್ರೊಟೆಸ್ಟ್ಗೆ ಜೆಡಿಎಸ್ ಅವರು ಕರೆದಿಲ್ಲ ಅಂತ ಜೆಡಿಎಸ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಅವ್ರ ಪಾರ್ಟಿ ವಿಚಾರ ಬೇಡ, ಅವರೆಲ್ಲ ಒಂದು ನಾಣ್ಯದ ಎರಡು ಮುಖ.